ಸೊ ಹಾಗಾಗಿ ನಾವು ಸುಖ ನಿದ್ರೆಗೆ ನಾವೇನು ಮಾಡಬೇಕು ಮೊದಲನೇದಾಗಿ. ಸೊ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ನಲ್ಲಿ ಮೊದಲನೇದಾಗಿ ನಾವು ಪ್ರತಿದಿನ 1 ಗಂಟೆ, ಅರ್ಧ ಗಂಟೆಯಿಂದ 1 ಗಂಟೆ ವ್ಯಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ್ಯಂಡ್ ಹಿತಮಿತವಾದ ಆಹಾರ ಬಳಸೋದು ಬಹಳ ಮುಖ್ಯ. ಪ್ರತಿದಿನ ನಾವು ಸಂಜೆ ಆದಮೇಲೆ ಕೆಫೀನ್ ಇಂಟೇಕ್, ಕಾಫಿ, ಟೀ, ಪೆಪ್ಸಿ ಈ ಥರದ್ದೆಲ್ಲ ಏನೂ ಜಾಸ್ತಿ ಕುಡಿಯೋಕ್ಕೆ ಹೋಗಬಾರ್ದು. ಅದೇ ರೀತಿ ಮಲಗೋ ಮುಂಚೆ ತುಂಬ ಅಧಿಕ ಪ್ರಮಾಣದಲ್ಲಿ ಆಹಾರವನ್ನು ತಿನ್ನಬಾರ್ದು, ಲೈಟ್ ಮೀಲ್ಸ್ ತಿನ್ನಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಮಲಗೋಕ್ಕಿಂತ 2 ಗಂಟೆ ಅಥವಾ 3 ಗಂಟೆ ಮುಂಚೆ ಆಹಾರ ತೊಗೊಳ್ತಕ್ಕಂಥದ್ದು, ಸ್ವಲ್ಪ ವ್ಯಾಯಾಮ ವಾಕ್ ಮಾಡೋದು ಬಹಳ ಮುಖ್ಯ. ಮತ್ತು ಡಿಜಿಟಲ್ ಸ್ಟಿಮ್ಯುಲೇಷನ್ನ ಅವಾಯ್ಡ್ ಮಾಡಬೇಕು. ಮಲಗೋ ಟೈಮಿಗೆ ಒಂದು 1 to 2 ಅವರ್ಸ್ ಬಿಫೋರ್ ನಾವು ನಮ್ಮ ಮೊಬೈಲ್ನ, ನಮ್ಮ ಟಿ ವಿನ ಆಫ್ ಮಾಡಬೇಕು. ಅದನ್ನು ನೋಡ್ತಾ ಇರಬಾರ್ದು. ಯಾಕಂತ ಹೇಳಿದ್ರೆ ಭಾಳಷ್ಟು ಜನ ಡಿಜಿಟಲ್ ಸ್ಟಿಮ್ಯುಲೇಷನ್ ಆಗೋಗ್ಬಿಡುತ್ತೆ. ಅನವಶ್ಯಕವಾದ ದೃಶ್ಯಗಳನ್ನು ನೋಡ್ತಾರೆ. ಡಾಮ್ ಸ್ಕ್ರೋಲಿಂಗ್ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ನೋಡ್ತಾ ಅವ್ರ ಬ್ರೈನ್ ಅನವಶ್ಯಕವಾಗಿ ಸ್ಟಿಮ್ಯುಲೇಟ್ ಆಗಿಬಿಡುತ್ತೆ. ಆವಾಗ ಅವ್ರಿಗೆ ನಿದ್ರೆ ಬರೋದಿಲ್ಲ. ಮತ್ತು ಮೂರನೇದು, ನಿಮಗೆ ನಿದ್ರೆ ಬರೋ ಟೈಮಲ್ಲಿ ಒಂದು ಡಿಮ್ ಲೈಟಲ್ಲಿ ಏನಾರು ಓದಿದ್ರೆ ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಮಲಗುವಂಥ ಕೋಣೆ ಅಲ್ಲಿ ತುಂಬ ಬ್ರೈಟ್ ಲೈಟ್ಸ್ ಇರಬಾರ್ದು. ಒಂದು ಸರಿಯಾದ ಒಂದು ಟೆಂಪ್ರೇಚರ್, ಒಂದು ತಂಪುದಾಯಕವಾದಂಥ ಒಂದು ವಾತಾವರಣ ಇರಬೇಕು. ಇದು ಬಹಳ ಮುಖ್ಯ. ಮತ್ತು ನಮ್ಮ ಹಾಸಿಗೆಯನ್ನು ಕೇವಲ ನಿದ್ರೆಗೆ ಮಾತ್ರ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ನಮ್ಮ ಪರ್ಸ್ನಲ್ ಕೆಲಸಗಳಿಗೆ ಮತ್ತು ನಿದ್ರೆಗೆ ಮಾತ್ರ ಬಳಸೋದು ಬಿಟ್ಟು ಬೇರೆಯಾಗಿ ನಾವು ಅಲ್ಲೇ ಓದ್ತಕ್ಕಂಥದ್ದು, ಹಾಸಿಗೆ ಮೇಲೆ ಓದೋದು, ಹಾಸಿಗೆ ಮೇಲೆ ಊಟ ಮಾಡ್ತಕ್ಕಂಥದ್ದು, ಹಾಸಿಗೆ ಮೇಲೆ ಹರಟೆ ಹೊಡೆಯೋದು, ಇದನ್ನು ಮಾಡಬಾರ್ದು. ಅಂದರೆ ನಮ್ಮ ದೇಹಕ್ಕೆ ದೈಹಿಕವಾಗಿ ದಣದು ಹಾಸಿಗೆ ಮೇಲೆ ಹೋದರೆ ಹಾಸಿಗೆ ನಮಗೆ ಒಂದು ರೀತಿಯಾದ ಒಂದು ಮೃದುತ್ವ, ಒಂದು ಸಾಂತ್ವನವನ್ನು ಕೊಡ್ತಕ್ಕಂಥ ಒಂದು ಜಾಗ ಆಗಿರಬೇಕೇ ಹೊರತು ಯಾವಾಗಲೂ ನೀವು ಹಾಸಿಗೆ ಮೇಲೇ ಇದ್ದರೆ ಅದು ಹಾಸಿಗೆಯ ಒಂದು ಗುಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅದು ಹೋಗಿಬಿಡುತ್ತೆ. ಹಾಗಾಗಿ ಈ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ನೀವು ಫಾಲೋ ಮಾಡಿದಷ್ಟು ಉತ್ತಮವಾದ ನಿದ್ರೆ ಬರುತ್ತೆ. ಇದು ಮಾಡಿಯೂ ಕೂಡ ನಿಮಗೆ ನಿದ್ರೆ ಬರ್ತಾ ಇಲ್ಲ ಅಂದರೆ ನಿಮಗೆ ಖಿನ್ನತೆಯಿಂದ ನಿದ್ರೆ ಬರದೇ ಇರ್ಬೋದು, ಅಥವಾ ಬೇರೆ ಮಾನಸಿಕ ಸಮಸ್ಯೆ, ಒತ್ತಡದಿಂದ ನಿದ್ರೆ ಬರದೇ ಇರ್ಬೋದು. ಅಂಥ ಸಮಯದಲ್ಲಿ ನಿದ್ರೆಗೆ ಬರಬೇಕಾಗಿರ್ತಕ್ಕಂಥ ಕೆಲವೊಂದು ರಿಲ್ಯಾಕ್ಸೇಷನ್ ಥೆರಪೀಸ್ ಅಂತ ಹೇಳ್ತೀವಿ. ಜೊತೆಗೆ ನಿದ್ರೆಗೆ ಸಹಕಾರಿಯಾಗಿರ್ತಕ್ಕಂಥ ಕೆಲವೊಂದು ಮಾತ್ರೆಗಳನ್ನು ಕೂಡ ಮನೋವೈದ್ಯರು ಕೊಡ್ತಾರೆ. ನೀವಾಗಿ ಮೆಡಿಕಲ್ ಶಾಪ್ಸ್ಗಳಲ್ಲಿ ಹೋಗಿ ಆ ಥರ ಮಾತ್ರೆಗಳನ್ನು ತೊಗೊಳ್ಬಾರ್ದು. ಯಾಕಂದರೆ ಇದನ್ನು ನಿದ್ರೆ ಮಾತ್ರೆಗಳನ್ನು ಅಥವಾ ಡಿಪ್ರೆಷನ್ಗೆ ಸಂಬಂಧಪಟ್ಟಿದ್ದ ಮಾತ್ರೆಗಳನ್ನು ಸರಿಯಾದ ರೀತಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕೋರ್ಸ್ ಕೊಡಲಿಕ್ಕೆ ಮನೋವೈದ್ಯರು ಇದರಲ್ಲೇ ಬಹಳಷ್ಟು ವರ್ಷ ಪರಿಣಿತಿಯನ್ನು ಪಡೆದಿರ್ತಾರೆ ಮತ್ತು ಹಲವಾರು ವರ್ಷ ಈ ಥರ ಪೇಷಂಟ್ಸ್ ನೋಡುವ ಅನುಭವವನ್ನು ಪಡೆದಿರ್ತಾರೆ.